ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಮನೆ ಲಾಕ್ಸ್. ನೋಡಿ, ಗಾಡಿ ಲೋಡ್ ಆಯಿತು. ಅಂತೂ ಇಂತೂ ಒಂದು 6 ಗಂಟೆ ಅಷ್ಟೊತ್ತಿಗೆ ಗಾಡಿ ಲೋಡ್ ಆಯಿತು. ಟಾರ್ಪಲ್ ಹಾಕಿ ಇಬ್ಬರು ಸುಸ್ತು ಪಡೋದು ಹೋದ್ವಿ. ನಾನಂತೂ ಹೆವಿ ಸುಸ್ತಾದೆ ಗುರು. ಹಗ್ಗ ಹೇಳೋದು ನನಗೆ ಬೇರೆ ಬರಲ್ಲ, ಆದರೆ ಹೆವಿ ಸುಸ್ತಾದರೆ ಇಲ್ಲಿಂದ ನಾವು ಮಂಗಳೂರಿಂದ ಹೊರಟಿದ್ವಿ. ಈಗ ನಾವು ಹೋಗಬೇಕಾಗಿದ್ದು ತೀರ್ಥಹಳ್ಳಿ. ಅಲ್ಲಿ ಅಂಬೂತೀರ್ಥ ಎಂಬ ಜಾಗಕ್ಕೆ ನಾವು ಗೊಬ್ಬರ ಲೋಡ್ ಮಾಡಿದ್ವಿ. ಅದನ್ನು ಇಸ್ಕೊಳಲ್ಲ ಯಾರು ಗೊಬ್ಬರನ. ಹಾಗಾಗಿ 2 ಟಾರ್ಪಲ್ ಹಾಕಿ ಹೆವಿ ಕೈಯೆಲ್ಲ ಹೆವಿ ನೋವು, ಕಾಪಟ್ಟೆ ಕೈಯಲ್ಲೆಲ್ಲ ಗುಳ್ಳೆ ಬಂದು ಗುಡ್ಡೆ ಬಂದಿದೆ. ಅದೇ ಗ್ಯಾಪಲ್ಲೆಲ್ಲ ಒಂದು ಬಸ್ ಸ್ಟ್ಯಾಂಡಿಗೆ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಅಂತೀನಿ ಪೆಟ್ರೋಲ್ ಬಂಕಿಗೆ ಹಾಕ್ಕೊಂಡು ಅವನೊಂದು ಸ್ವಲ್ಪ ಸ್ನಾನ ಮಾಡ್ದ. ನನ್ನಲ್ಲೆಲ್ಲ ಜಾಗ ಸರಿಯಿಲ್ಲ, ನಾನು ಮಾಡಲ್ಲ ಅಂತ ಹೇಳಿ ಹಂಗೆ ಹತ್ಕೊಂಡೆ. ಏನು ಅಡ್ಡಿಲ್ಲ, ಮನೆಗೆ ಹೋಗೋದಲ್ಲ ಅಂತ ಹಾಗೆ ಇದ್ದೆ. ಅವನು ಸ್ನಾನ ಮಾಡಿ ಮತ್ತು ಗಾಡಿ ಹಂಗೆ ಚೆನ್ನಾಗಿ ವಾಶ್ ಮಾಡಿ ಹಂಗೆ ಗಾಡಿನೆಲ್ಲ ಕ್ಲೀನ್ ಮಾಡಿಕೊಂಡು ಕಾಲು ಬದಿದ್ದು ಕಸನ ತಗೊಂಡು ಗಾಡಿ ಒಂದು ಬಚ್ಚಿ ಜೈ ಆಂಜನೇಯ ಅಂದ್ಕೊಂಡು ಅಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಹೋಗೋಣ ಬೇರೆ ಬಾಯಿ ಫೋನ್ ಬರ್ತಾವ್ರು ಹುಡುಗಿಯರಿಂದ. ಡ್ರೈವ್ ಮಾಡ್ತಾನೆ ಮಾತಾಡ್ತಾ ಇರ್ತಾನೆ. ತಪ್ಪು ಬಿಡು ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ, ಏನು ಮಾಡೋಣ. ನನಗೆ ಬಿಡ್ಬೇಕಾದ್ರೆ ನಾವು ಮಾತಾಡೋಣ. ನಮ್ಮ ಗಾಡಿಯಲ್ಲಿ ಟೋಟಲ್ 18 ಟನ್ ಇದೆ. 720 ಚೀಲ ಗೊಬ್ಬರ. ಇದು ಯಾವ ಗೊಬ್ಬರ ಅಂದರೆ ಪೊಟ್ಯಾಶ್. ಗೊತ್ತಲ್ಲ ಎಲ್ಲರಿಗೂ, ಜೋಳ ಮತ್ತು ಅಡಿಕೆ ಎಲ್ಲದಕ್ಕೂ ಹಾಕ್ತಾರೆ. ಇಲ್ಲ, ನಾವು ಹೊರಡೋದು ಹೆಚ್ಚು ಕಡಿಮೆ 10-11 ಗಂಟೆ ಆಗಿತ್ತು. ಕಾಣಿಸಿಲ್ಲ ಅಂದರೆ ಕೆಲವು ಹೋಟ್ಲು ಓಪನ್ ಇರೋಲ್ಲ ತಿನ್ನೋದ ಹತ್ತಿರ ಹೋಟ್ಲು ಅಷ್ಟಕ್ಕೊಂದು ಸರಿ ಇಲ್ಲ. ಹಂಗಾಗಿ ಇಂತೂ ಒಂದು ದಿವಸ ಹಾಲ್ಟ್ ಆದರೆ ತುಂಬ ಕಷ್ಟ ಹಾಗಾಗಿ ನನಗಂತೂ ಹಾಗಾಗಿ ಕೈ ಇತ್ತು. ಊಟ ಮಾಡೋಕ್ಕಾಗುತ್ತಾ ಇಲ್ವ ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ಸರಿಯಾಗಿ ತಿಂಡಿ ತಿಂದಿರಲ್ಲ, ಊಟ ಮಾಡಿರಲ್ಲ. ಇಲ್ಲಿಗೆ ತಿಂಡಿ ನನಗೆ ಅಷ್ಟಕ್ಕಷ್ಟೇ. ದೋಸೆ ತಿಂದಿದ್ದೆ. ಟೋಲ್ ಬಂತು. ಇದ್ರ ನೆಕ್ಸ್ಟ್ ವಿಡಿಯೋನ ನಾನು ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ. ಟಾಟಾ ಬಾಯ್.